ತುಂಬ ಸುಲಭವಾಗಿ ಮಾಡುವಂತಹ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಹಾಕ್ತಿದ್ದೀನಿ. ಯಾವುದಾದ್ರೂ ಒಂದು ಕಪ್ ತಗೊಳ್ಳಿ, 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿನಿ. ಕ್ಲೀನಾಗಿ ಇದನ್ನು ಒಂದು 2 ಸಲ ತೊಳ್ಕೊಂಡು ನೀರನ್ನ ಚೆಲ್ಲಿ ಜಸ್ಟ್ ಅವಲಕ್ಕಿ ಮಾತ್ರ ತೊಗೊಂಡಿದ್ದೀನಿ ನೋಡಿ ಈ ರೀತಿ. ಸೊ ಇವಾಗ ಈ ಅವಲಕ್ಕಿ ಸಪ್ರೇಟಾಗಿ ನೆನಿಲಿ. ಇವಾಗ ಯಾವ ಕಪ್ಪಿಲಿ ನಾನು ಅವಲಕ್ಕಿ ತೊಗೊಂಡಿನಲ್ವ ಅದೇ ಕಪ್ಪಿಲಿ 2 ಕಪ್ ಅವಲಕ್ಕಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ತಿದ್ದೀನಿ. ಅಂದರೆ ಚಿರೋಟಿ ರವೆ ಹಾಕ್ಕೊಂಡಿನಿ. ಇವಾಗ ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಮಜ್ಜಿಗೆ ಇದ್ದರೆ ಅದು ಕೂಡ ಹಾಕೋಬೋದು. ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ತಿದ್ದೀನಿ. ಜಾಸ್ತಿ ನೀರು ಸೇರಿಸೋಕೆ ಹೋಗ್ಬಾರ್ದು. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೇವೆ ನೋಡಿ ಅದೇ ರೀತಿಯಾಗಿರಬೇಕು. ಮೊಸರು ಅಥವಾ ಮಜ್ಜಿಗೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ 2 ಸಪ್ರೇಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಇದು 10 ನಿಮಿಷ ನೆನೆಯಲಿ. ಅಲ್ಲಿ ತನಕ ಇದ್ರ ಜೊತೆ ತಿನ್ನೋಕ್ಕೆ ಒಂದು ಸ್ಪೆಷಲ್ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆ ಹಾಕಿಟ್ಟಿದ್ದ ಬಿಸಿನೀರಲ್ಲಿ ಒಂದು 10 ನಿಮಿಷದ ಹಿಂದೆ ಅದು ಹಾಕೊತಿದ್ದೀನಿ. ಅಥವಾ ಖಾರಕ್ಕೆ ಎಷ್ಟು ಬೇಕಷ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋಬೋದು. ಅದ್ರ ಜೊತೆಗೆ ಒಂದು 2 ಟೊಮೆಟೊ ಸೇರಿಸ್ತಿದ್ದೀನಿ. 2ರಿಂದ 3 ಟೊಮೆಟೊ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದ ಒಂದು ಅರ್ಧ ಚಮಚ ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು ಈ ಚಟ್ನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸ್ಪೈಸಿ ಆಗಿರುತ್ತೆ. ಮಾಡಿ ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಓಕೆ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡಾಗಿದೆ. ಇದಕ್ಕೆ ಒಗ್ಗರಣೆ ಮಾಡಬೇಕು. ಹೀಗಾಗಿ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಮತ್ತು ಇವಾಗ ನಾವು ಮಾಡಿದಂತಹ ಟೊಮೆಟೊ ಪೇಸ್ಟ್ನ ಸೇರಿಸ್ತಿದ್ದೀನಿ. ಓಕೆ, ಇವಾಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊಂಡ್ರೆ ನಮ್ಮ ಚಟ್ನಿ ರೆಸಿಪಿ ತಯಾರಾಗುತ್ತೆ. ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆ ಸೇರಿಸ್ತಿದ್ದೀನಿ. ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕೋಬೋದು. ಇದು ನಾವು ಮೋಮೋಸ್ ಮಾಡ್ತೇವಲ್ಲ ಆ ಮೋಮೋಸ್ ಕೂಡ ಈ ಚಟ್ನಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಯಾವುದೇ ಕಷ್ಟ ಇಲ್ಲ. ಝಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು ಈ ಚಟ್ನಿ ರೆಸಿಪಿ. ಎಷ್ಟು ಸರಳ ಅಲ್ವಾ. ಇವಾಗ ಏನಿಲ್ಲ, ಇದನ್ನು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡು ತೊಗೊಂಡ್ರೆ ನಮ್ಮ ಚಟ್ನಿ ತಯಾರಾಗುತ್ತೆ. ಇದು ಹಸಿ ವಾಸನೆ ಹೋಗೋ ತನಕ ಕುದಿಲ್ ಒಂದು ಸ್ವಲ್ಪ. ಇಲ್ಲಿ ಅವಲಕ್ಕಿ ಕೂಡ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈ ರೀತಿ ಡ್ರೈ ಆಗುತ್ತೆ ಅದು. ಇವಾಗ ನೋಡಿ ಈ ರೀತಿ ಕೈಲಿಂದ ಅದನ್ನು ಸರಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಓಕೆ ನೋಡಿ, ಪೂರ್ತಿಯಾಗಿ ಕೈಲಿಂದ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನಾವು ಇವಾಗ ರವಾನ ಬೇರೆ ಬೌಲ್ದಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ನೆನೆಯೋದಕ್ಕೆ, ಅದು ಕೂಡ ಇದರಲ್ಲೇ ಸೇರಿಸ್ತಿದ್ದೀನಿ. 2 ಸೇರಿಸಿ ಇವಾಗ ನೀಟಾಗಿ ಹಿಟ್ಟು ಯಾವ ರೀತಿ ನಾದ್ಕೊತೇವೆ ನೋಡಿ ಆ ರೀತಿ ಇದನ್ನು ನಾದ್ಕೋಬೇಕು. ಅದ್ರ ಜೊತೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಜೀರಿಗೆ ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಇದಕ್ಕೆ. ಇವಾಗ ಒಂದು ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾವು ನಾರ್ಮಲಾಗಿ ಹಿಟ್ಟು ಯಾವ ರೀತಿ ನಾದ್ಕೋತೇವೆ ನೋಡಿ ಅದೇ ರೀತಿಯಾಗಿ ಬರಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ನಾರ್ಮಲಾಗಿ ಹಿಟ್ಟು ಯಾವ ರೀತಿ ನಾದ್ಕೋತೇವೆ ನೋಡಿ ಆ ರೀತಿ ನಾದ್ಕೋಬೇಕು ನೋಡಿ ಈ ರೀತಿ. ಇನ್ ಕೇಸ್ ಇಲ್ಲಿ ನಿಮಗೆ ಸಾಫ್ಟ್ ಅನಿಸ್ತಿದ್ರೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕೋಬೋದು. ಚಿರೋಟಿ ರವೆ ಹಾಕೋದ್ರಿಂದ ನೀರು ಹೀರ್ಕೊಳ್ಳುತ್ತೆ. ಜಾಸ್ತಿ ಹಾಕೋಬಾರ್ದು. ರವೆ ಸಾಫ್ಟ್ ಆಗಿದ್ರೆ ಮಾತ್ರ ಚಿರೋಟಿ ರವೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಚಟ್ನಿ ಕೂಡ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿದೆ. ಇವಾಗ ನಮ್ಮ ಚಟ್ನಿ ತಯಾರಾಗಿದೆ. ಅದನ್ನು ಕಡಾಯಿನ ಕೆಳಗಡೆ ಇಟ್ಕೊಂಡು ಇನ್ನೊಂದು ಕಡಾಯಿನಲ್ಲಿ ಮತ್ತೆ ನೀರು ಹಾಕ್ತಿದ್ದೀನಿ ಇಲ್ಲಿ. ಸೊ ಇವಾಗ ನೀರು ಕುದಿ ಬರೋ ತನಕ ನಾನಿಲ್ಲಿ ಹಿಟ್ಟು ಕೂಡ ರೆಡಿ ಮಾಡಿನಲ್ವ, ಇದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಆಗಿರಬೇಕು. ಡೋ ಫಾರ್ಮ್ದಲ್ಲಿ ಬರಬೇಕದು. ಬರ್ತಿಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಅದಕ್ಕೆ ಚಿರೋಟಿ ರವೆ ಹಾಕ್ಕೊಳ್ಳಿ. ನೀರೆಲ್ಲ ಹಿರ್ಕೊಂಡು ಗಟ್ಟಿ ಮಾಡುತ್ತೆ ಹಿಟ್ಟು. ಇಲ್ಲಿ ಸ್ಟೀಮ್ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪನೇ. ಓಕೆ, ಇವಾಗ ಎಣ್ಣೆ ಹಚ್ಕೊಂಡು ಆಗಿದೆ. ಅಲ್ಲಿ ನೀರು ಕೂಡ ಕುದಿ ಬರಲಿ. ಅಲ್ಲಿ ತನಕ ನಾನಿಲ್ಲಿ ನೋಡಿ ಈ ರೀತಿ ಸ್ವಲ್ಪ ಹಿಟ್ಟು ಕಮ್ಮಿನೇ ಇರಲಿ. ಸ್ವಲ್ಪನೇ ಹಿಟ್ಟು ತೊಗೊಂಡು ನೋಡಿ ಈ ರೀತಿ ಅದನ್ನು ರೌಂಡಾಗಿ ಮಾಡ್ಕೊಂಡು, ಅಂದರೆ ಸ್ವಲ್ಪ ಚಪ್ಪಟ್ಟೆ ಆಕಾರದಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಟಿಕ್ಕಿ ಮಾಡ್ತೀವಲ್ಲ ಅದೇ ರೀತಿ ಸೇಪ್ನಲ್ಲಿದೆ ಇದು. ಸೊ ಎಲ್ಲನೂ ಇದೇ ರೀತಿಯಾಗಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೋಬೋದು. ನೀವು ಇಲ್ಲಿ ಎಣ್ಣೆ ಹಚ್ಕೊಂಡು ಈ ರೀತಿ ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳಿ. ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ ನೋಡಿ, ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡು ನಾನಿಲ್ಲಿ ನೀರು ಕೂಡ ಕುದಿ ಬಂದಿದೆ. ಒಳಗಡೆ ಒಂದು ಸ್ಟ್ಯಾಂಡ್ ಇಡ್ತಿದ್ದೀನಿ. ಇವಾಗ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಹಬೆಯಲ್ಲಿ ಒಂದು 10 ನಿಮಿಷ ಹಬೆಯಲ್ಲಿ ಬಿಡಬೇಕಾಗುತ್ತೆ. ಆವಾಗವಾಗ ತೆರೆದು ನೋಡಬಾರ್ದಿದ್ದು. ಒಂದು 10 ನಿಮಿಷ ಆಗೋ ತನಕ ತೆರಲಿಕ್ಕೆ ಹೋಗಬಾರ್ದು. 10 ನಿಮಿಷ ಆಗಿದೆ ಇವಾಗ. ಸೊ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಸಾಫ್ಟಾಗಿ ಬರುತ್ತೆ ಈ ಟೈಮ್ನಲ್ಲಿ ನೋಡಿದರೆ. ಮತ್ತು ಇದು ಅಂಟೋದಿಲ್ಲ. ಎಲ್ಲನೂ ಒಮ್ಮೆನೇ ಈ ರೀತಿ ಸ್ಟೀಮ್ ಮಾಡ್ಕೋಬೋದು ನೀವಿಲ್ಲಿ ನೋಡಿ. ನಾನು ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಸುಮಾರು ಒಂದು 10 ನಿಮಿಷ ಬಿಟ್ಟಿದ್ದ. ಇವಾಗ ಸಪ್ರೇಟಾಗಿ ಮಾಡ್ತಿದ್ದೀನಿ ಇದಕ್ಕೆ. ಸೊ ಇವಾಗ ಇದಕ್ಕೆ ಒಗ್ಗರಣೆ ಮಾಡಬೇಕು ಸಣ್ಣದಾಗಿ. ಹೀಗಾಗಿ ಇನ್ನೊಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಇವಾಗ ನಾವು ಮಾಡಿದಂತಹ ಈ ಕಡುಬನ್ನ ಸೇರಿಸ್ತಿದ್ದೀನಿ.
ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಕೂಡ ಉದುರಿಸಿದ್ದ. ಕ್ಯಾಮ್ರಾ ಆಫ್ ಇತ್ತು, ರಿಕಾರ್ಡ್ ಆಗಿಲ್ಲ. ಇವಾಗ ಏನೆಲ್ಲ ನೀಟಾಗಿ ಒಂದು 2 ನಿಮಿಷ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಮತ್ತು ಇದಕ್ಕೆ ಸೋಡಾ ಏನು ಹಾಕಬೇಕಂತ ಏನೂ ಇಲ್ಲ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ, ತುಂಬಾ ಸುಲಭವಾಗಿ ಮಾಡುವಂಥದ್ದು. ಓಕೆ ನೋಡಿ, ನಮ್ಮ ರೆಸಿಪಿ ತಯಾರಾಗಿದೆ. ಇವಾಗ ಕೊನೆಗೆ ಇದಕ್ಕೆ ಸರ್ವ್ ಮಾಡುವಾಗ ಮೇಲೆ ಒಂದು ಸ್ವಲ್ಪನೇ ನೀವಿಲ್ಲಿ ಸಾಂಬಾರು ಮಸಾಲ ಉದುರಿಸಿ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸಾಂಬಾರು ಮಸಾಲ ಹಾಕೋದ್ರಿಂದ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಈ ಚಟ್ನಿ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.